ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕೋಟ್ಲಾ ಮೈದಾನದಲ್ಲಿ ಅಬ್ಬರಿಸಿದ ಸಂಜು ಸ್ಯಾಮ್ಸನ್. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸುಲಭ ಜಯ ಸಾಧಿಸಿದ ಸಿಎಸ್ಕೆ. ಇನ್ನು ಸಿಎಸ್ಕೆ ವಿರುದ್ಧ ಡಿಸಿ ತಂಡ ಸೋತ ತಕ್ಷಣವೇ ಮಾತನಾಡಿದಂತ ಡೆಲ್ಲಿಯ ನಾಯಕ ಅಕ್ಷರ್ ಪಟೇಲ್ ಅವರು ಯಾರು ಊಹಿಸದ ಹೇಳಿಕೆಯಾದರೆ ನೀಡಿದ್ದಾರೆ. ಅಷ್ಟಕ್ಕೂ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಅಕ್ಷರ್ ಪಟೇಲ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದೆ ವಿಡಿಯೋಗೆ ಒಂದು ಲೈಕ್ ಕೊಡ್ತಾನೆ ಕೂಡ ಮರಿಬೇಡಿ. ಇನ್ನು 156 ರನ್ಗಳ ಸಾಧಾರಣ ಗುರಿ ಬೆನ್ನತ್ತಿದ 5 ಬಾರಿ ಚಾಂಪಿಯನ್ ಸಿಎಸ್ಕೆ ತಂಡದ ಮೊತ್ತ 24 ರನ್ ಆಗುವಷ್ಟರಲ್ಲಿ ನಾಯಕ ಋತುರಾಜ್ ಗಾಯಕ್ವಾಡ್ ವಿಕೆಟ್ ಕಳೆದುಕೊಂಡಿತ್ತು. ಇನ್ನು 13 ಬಾಲ್ಗಳಲ್ಲಿ ಕೇವಲ 6 ರನ್ ಗಳಿಸಿದ್ದ ಗಾಯಕ್ವಾಡ್ ಅವರು 4ನೇ ಓವರ್ನ 5ನೇ ಎಸೆತದಲ್ಲಿ ಲುಂಗಿ ನೆಂಗಿಡಿ ಬೌಲಿಂಗ್ ನಲ್ಲಿ ಸಮೀರ್ ರಿಜ್ವಿಗೆ ಕ್ಯಾಚ್ ನೀಡಿ ಔಟ್ ಆದರು. ನಂತರ ಬಂದಂತ ಉರ್ವಿಲ್ ಪಾಟೀಲ್ ಸ್ಫೋಟಕ ಆಟಕ್ಕೆ ಮುಂದಾಗಿ 9 ಬಾಲ್ಗಳಲ್ಲಿ 2 ಸಿಕ್ಸರ್ಗಳ ಸಹಿತ 17 ರನ್ ಗಳಿಸಿ ಅಕ್ಷರ್ ಪಟೇಲ್ ಬೌಲಿಂಗ್ ನಲ್ಲಿ ಸ್ಟಂಪ್ ಔಟ್ ಆದರು. ಹೌದು ಸ್ನೇಹಿತರೆ, ಇನ್ನು ಶತಕದ ಜೊತೆ ಆಟ ನೀಡಿ ಗೆಲುವು ತಂದುಕೊಟ್ಟ ಸಂಜು ಸ್ಯಾಮ್ಸನ್ ಕಾರ್ತಿಕ್. ಹೌದು ಸ್ನೇಹಿತರೆ, ಆದರೆ 3ನೇ ವಿಕೆಟ್ಗೆ ಒಂದುಗೂಡಿದ ಸಂಜು ಸ್ಯಾಮ್ಸನ್ ಹಾಗೂ ಕಳೆದ ಪಂದ್ಯದ ಹೀರೋ ಕಾರ್ತಿಕ್ ಶರ್ಮಾ 114 ರನ್ಗಳ ಜೊತೆ ಆಟ ನಡೆಸಿ ತಂಡವನ್ನು ಇನ್ನೂ ಎಸೆತಗಳು ಇರುವಂತೆ ಗೆಲುವಿನ ಗಡಿಯಾದರೆ ದಾಟಿಸಿದರು. ಆರಂಭಿಕನಾಗಿ ಬಂದು ಕೊನೆಯವರೆಗೂ ಆಡಿದ ಸಂಜು ಸ್ಯಾಮ್ಸನ್ 52 ಬಾಲ್ಗಳಲ್ಲಿ 7 4 6 ಸಿಕ್ಸರ್ಗಳ ಸಹಿತ ಅಜಯ್ 87 ರನ್ ಗಳಿಸಿದರೆ ಕಾರ್ತಿಕ್ ಶರ್ಮಾ 31 ಬಾಲ್ಗಳಲ್ಲಿ 4 4 ಮತ್ತು 2 ಸಿಕ್ಸರ್ಗಳ ಸಹಿತ ಅಜಯ್ 41 ರನ್ ಗಳಿಸಿ ತಂಡವನ್ನು ಗೆಲುವಿನ ಗಡಿಯಾದರೆ ದಾಟಿಸಿದರು. ಹೌದು ಸ್ನೇಹಿತರೆ, ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಪರ ಅಕ್ಷರ್ ಪಟೇಲ್ಗೆ ಹಾಗೂ ಲುಂಗಿ ನೆಂಗಡಿಗೆ ತಲಾ 1 ವಿಕೆಟ್ ಆದರೆ ಬಿತ್ತು. ಇನ್ನು ಬ್ಯಾಟಿಂಗ್ ವೈಫಲ್ಯ ಅನುಭವಿಸಿದ ಡೆಲ್ಲಿ ಕ್ಯಾಪಿಟಲ್ಸ್. ಹೌದು ಸ್ನೇಹಿತರೆ, ಇದಕ್ಕೂ ಮುನ್ನ ತವರಿನಲ್ಲಿ ನಿರ್ಣಾಯಕ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ಡೆಲ್ಲಿ ತಂಡ ಬ್ಯಾಟಿಂಗ್ ವೈಫಲ್ಯ ಆದರೆ ಅನುಭವಿಸಿತು. ಮೊದಲನೇ 5 ಬ್ಯಾಟರ್ ಕನಿಷ್ಠ 20 ರನ್ ಗಳಿಸಲಾಗದೆ ವಿಕೆಟ್ ಕೈ ಚೆಲ್ಲಿದರು. ಪುತ್ತಮ್ ನಿಶಾಂಕ್ 14 ಬಾಲ್ಗಳಲ್ಲಿ 19 ರನ್ ಗಳಿಸಿ 4ನೇ ಓವರ್ ನಲ್ಲಿ ಮುಕುಲ್ ಚೌಧರಿಗೆ ವಿಕೆಟ್ ಒಪ್ಪಿಸಿದರು. ನಂತರ ಬಂದಂತ ಇನ್ಫಾರ್ಮ್ ಬ್ಯಾಟರ್ ಕೆಎಲ್ ರಾಹುಲ್ ಕೇವಲ 13 ಬಾಲ್ಗಳಲ್ಲಿ 12 ರನ್ ಗಳಿಸಿ ಹುಸೇನ್ ಬೌಲಿಂಗ್ ನಲ್ಲಿ ಗಾಯಕ್ವಾಡ್ಗೆ ಕ್ಯಾಚ್ ನೀಡಿ ಔಟ್ ಆದರು. ನಂತರ ಬಂದಂತ ಕರುಣ್ ನಾಯರ್ ಕೂಡ 13 ಬಾಲ್ಗಳಲ್ಲಿ 13 ರನ್ ಗಳಿಸಿ ಮತ್ತು ನಿತೀಶ್ ರಾಣನ್ನು ಕೂಡ 13 ಬಾಲ್ಗಳಲ್ಲಿ 15 ರನ್ ಗಳಿಸಿ ನೂರ್ ಅಹಮದ್ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸಿದರು. ಇನ್ನು ನಾಯಕ ಅಕ್ಷರ್ ಪಟೇಲ್ ಕೂಡ ಕೇವಲ 2 ರನ್ ಗಳಿಗೆ ಗುರ್ಜನ್ಪ್ರೀತ್ ಸಿಂಗ್ ಬೌಲಿಂಗ್ ನಲ್ಲಿ ಅಖಿಲ್ ಹುಸೇನ್ಗೆ ಕ್ಯಾಚ್ ನೀಡಿ ಔಟ್ ಆಗಿ ಮತ್ತೊಮ್ಮೆ ನಿರಾಶೆ ಮೂಡಿಸಿದರು. ಹೌದು ಸ್ನೇಹಿತರೆ, ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಮಾಡು ಇಲ್ವಾ ಮಡಿ ಪಂದ್ಯದಲ್ಲಿ ಇದೀಗ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಸಿಎಸ್ಕೆ ವಿರುದ್ಧ ಹೀನಾಯವಾಗಿ ಆದರೆ ಸೋತಿದೆ. ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಅಕ್ಷರ್ ಪಟೇಲ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ನಾವು ಈ ಪಂದ್ಯದಲ್ಲಿ ಆದ್ರೆ ಸೋತಿದ್ದೇವೆ. ನನಗೆ ತುಂಬಾನೇ ಆದ್ರೆ ಬೇಸರ ಆದ್ರೆ ಆಗುತ್ತಿದೆ. ಯಾಕೆಂದ್ರೆ ನಾವು ಟಾಸ್ ಕೂಡ ಗೆಲ್ಲುತ್ತೇವೆ. ಟಾಸ್ ಗೆದ್ದು ನಾವು ಮೊದಲು ಬ್ಯಾಟಿಂಗ್ ಮಾಡುತ್ತೇವೆ. ಯಾಕೆಂದ್ರೆ ಇಲ್ಲಿ ತುಂಬಾನೇ ಕಷ್ಟಕರವಾಗಿರುತ್ತೆ ಚೇಸ್ ಮಾಡಲು ಅಂದು ನಾವು ಮೊದಲು ಬ್ಯಾಟಿಂಗ್ ಆದ್ರೆ ಮಾಡಿದ್ದೆವು. ಆದ್ರೆ ಅದು ನಮಗೆ ರಿಟರ್ನ್ ಆಗುತ್ತೆ ಅಂತ ನಾನು ಊಹೆನೂ ಕೂಡ ಮಾಡಿರಲಿಲ್ಲ ಮತ್ತು ನಮ್ಮ ಬ್ಯಾಟರ್ ಮೊದಲು ಬ್ಯಾಟಿಂಗ್ ಮಾಡಲು ತುಂಬಾನೇ ಆದ್ರೆ ಕಷ್ಟಪಟ್ಟರು. ಹೌದು, ಸಿಎಸ್ಕೆ ಬ್ಯಾಟರ್ಸ್ಗೂ ಕೂಡ ತುಂಬಾನೇ ಆದ್ರೆ ಕಷ್ಟಕರವಾಗಿತ್ತು ಈ ಪಿಚ್. ಆದ್ರೆ ಸಂಜು ಸ್ಯಾಮ್ಸನ್ ಅವರು ಸೆಟಲ್ ಆಗಿರೋ ಕಾರಣದಿಂದಾಗಿ ಈ ಪಂದ್ಯವನ್ನಾದ್ರೆ ನಾವು ಸೋತಿದ್ದೇವೆ. ಎಲ್ಲ ಕ್ರೆಡಿಟ್ಸ್ ಕೂಡ ಸಂಜು ಸ್ಯಾಮ್ಸನ್ಗೆ ಸಿಗ್ಬೇಕು ಮತ್ತು ಈ ಪಂದ್ಯ ಗೆಲ್ಲಲು ಪ್ರಮುಖ ಕಾರಣ ಅಂತಂದ್ರೆ ಅದು ಸಂಜು ಸ್ಯಾಮ್ಸನ್ ಏನಾದ್ರು ಅಕಸ್ಮಾತ್ ಈ ವಿಕೆಟ್ ಅಲ್ಲಿ ಆಡದೆ ಹೋಗಿದ್ದಿದ್ರೆ ನಾವು ಈ ಪಂದ್ಯವನ್ನು ಗೆಲ್ಲಬಹುದು ಇತ್ತು ಎಂದು ಅಕ್ಷರ್ ಪಟೇಲ್ ಅವರು ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.